ಎಲ್ಲವರಿಗೂ ನಮಸ್ಕಾರ. ದಿವಂಗತ ಶ್ರೇಷ್ಠಾತಿಶ್ರೇಷ್ಠ ಕಲಾವಿದರಾದಂಥ ಆ್ಯಕ್ಟರ್ ಜೋಶಿಯವರ ವೇದಿಕೆ ಅಂತ ನೋಡಿದಾಗಲೇ ಬಹಳ ಸಂತೋಷವಾಯಿತು. ವರ್ತಮಾನ ಕಾಲದಲ್ಲಿ ನಮ್ಮ ಮತಿಯ ಮಿತಿಯಿಂದ ಮರೆಯಾಗಿ ಹೋದಂತಹ ಮಹಾನ್ ಚೇತನ ಅದು. ಅವರು ಕೆಲವೊಂದಿಷ್ಟು ವೇಷಗಳನ್ನು ಕಣ್ಣಾರೆ ಕಂಡು ನೋಡಿ ಹೇಳುವ ಮಾತಿದು. ಒಂದು ಕಿರಾತ, ಆಮೇಲೆ ಒಂದು ಅಜ್ಜಿ, ಆಮೇಲೆ ಒಂದು ಕಾಳ, ಆಮೇಲೆ ಒಂದು ಧರ್ಮರಾಜ, ಹೀಗೆ ಕೆಲವೊಂದಿಷ್ಟು ಪಾತ್ರಗಳನ್ನು ಮಾತ್ರ ನಾನು ನೋಡಿದ್ದೇನೆ. ಈಗಲೂ ಅಚ್ಚಳಿಯದೇ ಉಳಿದುಕೊಂಡಂತಹ ಪಾತ್ರ ಅದು. ಸರ್ವಶ್ರೇಷ್ಠ ಸರ್ವಮಾನ್ಯ ಕಲಾವಿದರು, ಅಂಥವರ ವೇದಿಕೆ ನಾನು ಮತ್ತೆಲ್ಲಿಯೂ ಕಂಡಿದ್ದೇ ಇಲ್ಲ. ಅದು ಕಂಡಾಗಲೇ ಅತ್ಯಂತ ಸಂತೋಷ ಆಗಿದೆ. ಆ ದಿವ್ಯಾತ್ಮಕ್ಕೆ ಮೊದಲಾಗಿ ವಂದಿಸ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಕಲೆ ಬೇರೆ ಆಗಿರಬಹುದು, ಕಲೆ ಒಂದೇ, ಕಲೆ ಚಿಂತನೆ ಒಂದೇ. ಮಹಾಭಾರತದಲ್ಲಿ ಮನೆ ಮನೆಯ ಮಾತಾಗಿರುವಂಥ ಭಾರದ್ವಾಜರು, ಅವರನ್ನೆಲ್ಲ ನಾವು ನೋಡ್ತೇವೆ ಅಂತ ಕನಸು ಮನಸ್ಸಿನಲ್ಲಿಯೂ ಗ್ರಹಿಸಿರಲಿಲ್ಲ. ಅವರ ಪಕ್ಕದಲ್ಲಿಯೇ ಕುಳಿತುಕೊಂಡು ಮಾತನಾಡುವುದಕ್ಕೆ ನಮಗೆ ಹಿಂದಿ ಬರುವುದಿಲ್ಲ, ಅವರಿಗೆ ಕನ್ನಡ ಬರುವುದಿಲ್ಲ, ಆದರೂ ಭಾವನೆ ಅರ್ಥ ಆಗ್ತದೆ. ಅದು ಎಷ್ಟು ಸಂತೋಷವನ್ನು ಕೊಟ್ಟಿದೆ, ಅದಕ್ಕೆ ಶಬ್ದ ಇಲ್ಲ, ಅನಿರ್ವಚನೀಯ. ಮತ್ತು ವೇದಿಕೆ ಮೇಲಿರುವವರು ಎಲ್ಲವರು ನಮ್ಮ ಯಕ್ಷಗಾನದ ಪರಿವಾರದವರು. ಎಲ್ಲವರಿಗೂ ಮೊದಲಾಗಿ ವಂದಿಸ್ತೇನೆ. ಸಭೆಯಲ್ಲಿ ಆಸೀನರಾಗಿರುವಂಥ ಪ್ರತಿಯೊಬ್ಬರನ್ನು ಗೌರವಿಸ್ತೇನೆ. ನನಗಿದು ಜೀವಮಾನದಲ್ಲಿ ಪ್ರಪ್ರಥಮ ಶಿಕ್ಷೆ. ನಾನು ಇಲ್ಲಿಯವರೆಗೆ ಎಲ್ಲಿಯೂ ಅಧ್ಯಕ್ಷನಾಗಿ ಮಾತಾಡಿದ್ದೇ ಇಲ್ಲ. ಗುರು ಶೆಟ್ಟಿಯವರು ಕೇಳಿಕೊಂಡಾಗ ಮೊದಲನೇದಾಗಿ ನಾನು ಒಪ್ಪಲಿಲ್ಲ. ವಿಷಯ ಏನು ಸ್ಪಷ್ಟ ಆಗಲಿಲ್ಲ ನನಗೆ. ಈಗ ಇಲ್ಲಿ ಬಂದ ಮೇಲೆ ನಮ್ಮ ದಿವಾಕರ ಹೆಗಡೆಯವ್ರ ಹತ್ರ ಕೇಳಿಕೊಂಡೆ, ಸ್ವಲ್ಪ ನನಗೆ ವಿಷಯವನ್ನು ಚೆಂದಾಗಿ ಹೇಳಿ ಅಂತೇಳಿ. ಅವರು ಮನದಟ್ಟಾಗುವಂತೆ ಹೇಳಿದರು. ಹಾಗಾಗಿ ಒಂದು ಸಣ್ಣ ಧೈರ್ಯ ಬಂತು. ದಿವಾಕರ ಹೆಗಡೆಯವ್ರನ್ನ ಎಲ್ಲೇ ಬಂದರೂ ಕಂಡಾಗ ಧೈರ್ಯ ಬರ್ತದೆ. ಯಾಕೆ ಭಾಳ ಸೂಕ್ಷ್ಮ ವಿಷಯವನ್ನು ಸಂವಹನ ಮಾಡ್ತಾರೆ ಅವರು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವೇ ಭವಂತು ಸುಖಿನಃ, ಎಲ್ಲವರಿಗೂ ಒಳ್ಳೆಯದಾಗಲಿ. ಸರ್ವೇ ಸಂತು ನಿರಾಮಯ, ಎಲ್ಲವರೂ ರೋಗಮುಕ್ತರಾಗಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲವರೂ ಒಳ್ಳೆಯದನ್ನೇ ಕೇಳುವಂತಾಗಲಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾರಿಗೂ ದುಃಖ ಬರದೇ ಇರಲಿ. ಯಾರಿಗೂ ಎನ್ನುವಲ್ಲಿ ನಮ್ಮ ವಿರೋಧಿಗಳಿಗೂ ದುಃಖ ಬರದೇ ಇರಲಿ ಎನ್ನುವುದು ಇದು ನಮ್ಮ ಸಂಸ್ಕಾರ, ನಮ್ಮ ಪದ್ಧತಿ, ನಮ್ಮ ಪರಂಪರೆ. ಇದು ಕೇವಲ ಹೇಳುವುದಕ್ಕಾಗದೆಯೇ ಬಿಟ್ಟರೆ ಆಚರಣೆಯಲ್ಲಿಲ್ಲ. ನಮ್ಮ ಮಹರ್ಷಿಗಳು, ಹಿರಿಯರು ಅನೇಕ ಆದರ್ಶಗಳನ್ನು ನಮಗೆ ತೋರಿದ್ದಾರೆ, ಬೀರಿದ್ದಾರೆ. ಅದರಲ್ಲಿ ಕ್ರಮಿಸುವಲ್ಲಿ ನಾವು ಎಷ್ಟು ಸಶಕ್ತರಾಗಿದ್ದೇವೆ, ಸಮರ್ಥರಾಗಿದ್ದೇವೆ ಎನ್ನುವುದೇ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಯಕ್ಷಗಾನ ಪರಿವಾರದ ಸಮ್ಮೇಳನ ಒಂದು ಸಮಾಜಕ್ಕೆ ಒಂದು ಸಂಸ್ಕಾರವನ್ನು, ಒಂದು ಚಿಂತನೆಯನ್ನು ಕಲೆಯ ಮೂಲಕ ಕೊಡುವುದು. ಪಠನ, ಆಮೇಲೆ ಪ್ರವಚನ, ಆಮೇಲೆ ಗಾಯನ, ಆಮೇಲೆ ಕೀರ್ತನ, ಆಮೇಲೆ ಪ್ರದರ್ಶನ. 4 ವೇದಗಳನ್ನು ಪಠನ ಮಾಡುವುದು ಬಹಳ ಕಷ್ಟದ ಕೆಲಸ. ಅದು ಎಲ್ಲವರಿಗೂ ಅರ್ಥ ಆಗೋದಿಲ್ಲ. ಆ ವೇದದಲ್ಲಿ ಇರುವುದೇನು? ಸಮಾಜದಲ್ಲಿ ಪ್ರತಿಯೊಬ್ಬರೂ ಹೇಗೆ ಮರ್ಯಾದಿತವಾಗಿ ಬದುಕಬೇಕೆನ್ನುವಂಥ ಸಂಸ್ಕಾರವೇ ವೇದದಲ್ಲಿರುವಂಥದ್ದು. ಎಲ್ಲವರಿಗೂ ಅದನ್ನು ಓದಿ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆವಾಗ ಪ್ರವಚನ ಬಂತು. ಅದು ಜನಸಾಮಾನ್ಯರನ್ನು ಮುಟ್ಟಲಿಲ್ಲ, ತಟ್ಟಲಿಲ್ಲ. ಆವಾಗ ಗಾಯನ ಬಂತು, ಅದು ಪೂರ್ಣ ಮುಟ್ಟಲಿಲ್ಲ. ಆಮೇಲೆ ಕೀರ್ತನ ಬಂತು, ಅದು ಸಾಕಾಗಲಿಲ್ಲ. ಆಮೇಲೆ ಪ್ರಾಜ್ಞರು, ಹಿರಿಯವರು ತಿಳಿದುಕೊಂಡಂಥ ವಿಚಾರ ಪ್ರದರ್ಶನದ ಮೂಲಕ ಕೊಟ್ಟರೆ ಕೂಡಲೇ ಜನಸಾಮಾನ್ಯರಿಗೂ ಅದು ತಲುಪ್ತದೆ. ಹಾಗಾಗಿ ಪ್ರದರ್ಶನ ಇರುವುದು ಕೇವಲ ಮನರಂಜನೆಗಾಗಿ ಅಲ್ಲ, ದರ್ಶನವನ್ನು ಮಾಡಿಸುವುದಕ್ಕೆ ಬೇಕಾಗಿ ಪ್ರದರ್ಶನ ಬಂದಿದೆ. ಇದನ್ನು ನಾವು ಕಲಾವಿದರು ಮೊದಲು ತಿಳ್ಕೊಳ್ಬೇಕು. ನಮ್ಮ ಆತ್ಯಂತಿಕವಾದಂಥ ಉದ್ದೇಶ
ನಮ್ಮ ದೇಶದ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಜನಕ್ಕೆ ತಲುಪಿಸಬೇಕು ಅಂತಾದರೆ ಮೊದಲು ನಾವು ಸಂಸ್ಕಾರವಂತರಾಗಿರಬೇಕು. ಅದು ಇಲ್ಲದೆ ತಲುಪಿಸುವುದಕ್ಕಾಗುವುದಿಲ್ಲ. ಅನೇಕ ಗೊಂದಲಗಳನ್ನು ನಾವು ಕಾಣುತ್ತೇವೆ. ವರ್ಣ ವ್ಯವಸ್ಥೆ ಏನು, ಜಾತಿ ವ್ಯವಸ್ಥೆ ಏನು, ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ, ಹೀಗೆ 4 ವರ್ಣ. ಈ ವರ್ಣವನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಾವು ತಪ್ಪಿದ್ದೇವೆ. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಯಾರೂ ಹೇಳಲಿಲ್ಲ, ಯಾರೂ ತಿಳಿಯಬೇಕಾದ್ದಿಲ್ಲ. ಹಾಗಾದರೆ ಬ್ರಹ್ಮ ಅಂದರೆ ಏನು? ಅನ್ಯಾಯದ ವಿರುದ್ಧ ಹೋರಾಡುವುದೇ ಬ್ರಾಹ್ಮ್ಯ, ಅಜ್ಞಾನದ ವಿರುದ್ಧ ಹೋರಾಡುವುದೇ ಬ್ರಾಹ್ಮ್ಯ, ಅನ್ಯಾಯದ ವಿರುದ್ಧ ಹೋರಾಡುವುದೇ ಕ್ಷಾತ್ರ, ಅಭಾವದ ವಿರುದ್ಧ ಹೋರಾಡುವುದೇ ವೈಶ್ಯ, ಆಲಸ್ಯದ ವಿರುದ್ಧ ಹೋರಾಡುವುದೇ ಶೂದ್ರ. ಇದು ಸಾಮಾಜಿಕವಾದಂಥ 4 ವ್ಯವಸ್ಥೆ. ಮನೆಗೆ 4 ಭದ್ರವಾದಂಥ ಕಂಬ ಇದ್ದಾಗೆ ಸಾಮಾಜಿಕವಾದಂಥ ವ್ಯವಸ್ಥೆ. ಒಂದನ್ನು ಎಲ್ಲರೂ ಮಾಡುವುದಕ್ಕಾಗುವುದಿಲ್ಲ, ಎಲ್ಲರೂ ಒಂದನ್ನೇ ಮಾಡಿದ್ರೂ ಪ್ರಯೋಜನ ಆಗುವುದಿಲ್ಲ. ಸಾಮಾಜಿಕವಾದಂಥ ವ್ಯವಸ್ಥೆಗೆ ಬೇಕಾಗಿ ಈ ಚಾತುರ್ವರ್ಣ ಎಷ್ಟು ಒಳ್ಳೆಯ ವ್ಯವಸ್ಥೆ. ಬೇರೆ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ವೇದದಲ್ಲಿ ಆಡಿದಂಥ ಪ್ರತಿಯೊಂದು ಮಾತು ಸಾರ್ವಕಾಲಿಕ, ಸಾರ್ವದೇಶಿಕ, ಸಾರ್ವತ್ರಿಕ. ಯಾವ ದೇಶದಲ್ಲಿ ಬೇಡ? ಬ್ರಾಹ್ಮ್ಯ ಬೇಕು, ಕ್ಷತ್ರಿಯ ಬೇಕು, ವೈಶ್ಯ ಬೇಕು, ಶೂದ್ರ ಬೇಕು. ಇದು ವರ್ಣದ ವ್ಯವಸ್ಥೆ. ಅದು ಜಾತಿಯ ಮಟ್ಟಕ್ಕೆ ಬಂದಾಗಲೇ ತಾರತಮ್ಯ ಆಯಿತು, ಭೇದ ಭಾವ ಉಂಟಾಯಿತು. ನಮ್ಮನ್ನು ಒಡೆದು ಆಳುವವರಿಗೆ ಬಹಳ ಅನುಕೂಲ ಆಯಿತು. ಎಷ್ಟು ಒಗ್ಗಟ್ಟಿನಿಂದ ದೇಶವನ್ನು ಚೂರು ಚೂರು ಮಾಡಿ ಬಿಟ್ಟರು, ಕೇವಲ ಜಾತಿ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು. ಆದ್ದರಿಂದ ಕಣ್ಣು ಮಾಡಬೇಕಾದ ಕಣ್ಣೇ ಮಾಡಬೇಕು. ಇಲ್ಲ ನಾನು ಭಾಳ ವರ್ಷ ಆಯಿತು ನೋಡ್ಲಿಕ್ಕೆ ಕಣಕ್ಕೆ, ಸ್ವಲ್ಪ ವರ್ಷ ಕೇಳ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ವ್ಯವಸ್ಥೆ. ಅದು ಕಿವಿ ಮಾಡುವುದು ಕಿವಿಯೇ ಮಾಡಬೇಕು. ಇಲ್ಲ ನಾನು ಕೇಳಿ ಕಿವಿಯೆಲ್ಲ ಹೊಟ್ಟೋಗಿದೆ, ನಾನು ಸ್ವಲ್ಪ ದಿವಸ ನೋಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಕಿವಿಯೇ ಮಾಡಬೇಕು. ಬಾಯಿ ಮಾಡುವುದನ್ನು ಬಾಯಿಯೇ ಮಾಡಬೇಕು, ಕೈ ಮಾಡುವುದನ್ನು ಕೈಯೇ ಮಾಡಬೇಕು. ಇದು ಸಂಸ್ಕಾರ. ತನ್ನಿಂದ ತಾನಾಗಿಯೇ ಹುಟ್ಟಿನಿಂದಲೇ ಬಂದಿರ್ತದೆ ಸಂಸ್ಕಾರ. ಆ ಸಂಸ್ಕಾರವನ್ನು ಬೆಳೆಸುವುದಕ್ಕೆ ಸಾಮಾಜಿಕವಾದಂಥ ಪರಿಸರಗಳು ಪೂರಕವಾಗಿ ವರ್ತಿಸಿದಾಗ ಅದು ವೃದ್ಧಿ ಆಗ್ತದೆ. ಒಂದು ಕಾಲಿಗೆ ಮುಳ್ಳು ನಾಂಟಿತು ಅಂತಾದರೆ ಆವಾಗ ಅಯ್ಯೋ ಅಂತ ಕೂಗುವುದು ಬಾಯಿ, ದಳ ಕಣ್ಣೀರು ಬರ್ತದೆ. ಕಣ್ಣಿಗೂ ಮುಳ್ಳು ನಾಂಟಿದ್ದಲ್ಲ, ಬಾಯಿಗೂ ಮುಳ್ಳು ನಾಂಟಿದ್ದಲ್ಲ. ಯಾಕಿದು? ಇದೇ ಸಾಮಾಜಿಕವಾದಂಥ ಸಂಸ್ಕಾರ ವ್ಯವಸ್ಥೆ. ಯಾರೋ ಸಮಾಜದಲ್ಲಿ ಯಾರಿಗೋ ಅನ್ಯಾಯ ಆಯಿತು, ಯಾರಿಗೋ ದುಃಖ ಆಯಿತು ಅಂತಾದರೆ ನಮಗೆ ಸಂಬಂಧವೇ ಇಲ್ಲ, ನಾವು ಹೇಳುವ ಹಾಗೇ ಇಲ್ಲ. ಎಲ್ಲರೂ ಧಾವಿಸಬೇಕು, ಆ ಕಣ್ಣೀರನ್ನು ಒರೆಸಬೇಕು. ಅದಕ್ಕಾಗಿ ಕಾಲಿಗೆ ಮುಳ್ಳೆಟ್ಟಿದಾಗ ಮೊದಲು ಕೂಗಿ ಎಚ್ಚರಿಸುವುದು ಬಾಯಿ, ಅಯ್ಯೋ ಒಂದು ಕಣ್ಣೀರು ಬರ್ತದೆ. ಎಲ್ಲರೂ ಒಟ್ಟಾಗಿ ದೇಹದ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ದಾರೋ ಸಮಾಜದಲ್ಲಿಯೂ ಎಲ್ಲರೂ ಒಟ್ಟಾಗಿ ಸಾಮಾಜಿಕವಾದಂಥ ವ್ಯವಸ್ಥೆಯನ್ನು ಮಾಡುವುದೇ ನಮ್ಮ ಹಿರಿಯರ ಆಶಯವಾದಂಥ ಒಂದು ಸಂಕಲ್ಪ, ಉದ್ದೇಶ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ನಾವು ಕಲಾವಿದರು ಪ್ರದರ್ಶನ ಮಾಡ್ತೇವೆ, ಮನೆಗೆ ಹೋಗ್ತೇವೆ, ಮಲಗ್ತೇವೆ, ಸಂಜೆ ಎದ್ದು ಮತ್ತೆ ಹೊರಡ್ತೇವೆ. ಇಷ್ಟೇ ನಮ್ಮ ಕೆಲಸ ಅಲ್ಲ. ನಾವು ಮನರಂಜನೆ ಮಾಡುವುದಕ್ಕಾಗಿ, ಜನರಿಗೆ ರಂಜಿಸುವುದಕ್ಕೆ ಬೇಕಾಗಿ ಸಂಸ್ಕಾರವನ್ನು ಯಾವ ಕಾಲದಲ್ಲಿಯೂ ಬಲಿ ಕೊಡಬಾರದು. ಇದು ಬಹಳ ಮಹತ್ವದ ವಿಷಯ. ಯಾಕೆಂದರೆ ಸಂಸ್ಕಾರ ಅಂದರೆ ಹೇಗೆ? ಕಬ್ಬನ್ ಪಾರ್ಕ್ನಲ್ಲಿ ಇದು ಹೇಳಬಾರ್ದು, ಹೇಳಬೇಕೋ ಗೊತ್ತಿಲ್ಲ, ಆಶಯ ಒಳ್ಳೆಯದು. ಇಬ್ಬರು ಹುಡುಗ ಹುಡುಗಿಯರು ಲವ್ ಮಾಡ್ತಾಯಿದ್ರು, ಯಾರೂ ನೋಡ್ತಾ ನಿಲ್ಲುವುದಿಲ್ಲ. ಅದೇ ಶೃಂಗಾರವನ್ನು ನಾವು ರಂಗದಲ್ಲಿ ಮಾಡುವಾಗ ಕುಟುಂಬ ಸಮೇತ ಬಂದು ಎಲ್ಲರೂ ನೋಡ್ತಾರೆ. ಯಾಕೆ? ಅದು ಭಾವ. ನಾವು ಮುಖ ತಿರುಗಿಸ್ಕೊಂಡು ಹೋಗ್ತೇವೆ ಕಬ್ಬನ ಪಾರ್ಕ್ನಲ್ಲಿ, ಇಲ್ಲಿ ಕುಳಿತು ನೋಡ್ತೇವೆ, ಅನುಭವಿಸ್ತೇವೆ. ಇದು ರಸ. ರಸಕ್ಕೂ ಭಾವಕ್ಕೂ ಇರುವ ಸಂಬಂಧ ಅದು. ರಸಾತ್ಮಕವಾಗಿ, ಕಲಾತ್ಮಕವಾಗಿ ರಂಗ ಮರ್ಯಾದೆಯನ್ನು ಇಟ್ಟುಕೊಂಡು ಆ ಪಾತ್ರದ ಘನತೆ ಗೌರವವನ್ನು ಕಾದುಕೊಂಡು ನಾವು ಪ್ರದರ್ಶನ ಮಾಡಿದ್ರೆ ಅದು ರಸಾತ್ಮಕವಾಗ್ತದೆ. ಅದನ್ನು ಪ್ರತಿಯೊಬ್ಬರು ಬಯಸ್ತಾರೆ, ಎಲ್ಲರೂ ಒಟ್ಟಾಗಿ ನೋಡ್ತಾರೆ. ಇದು ಸಂಸ್ಕಾರ. ದಾರಿಯಲ್ಲಿ ಹೋಗುವಾಗ ಒಂದು ಮುಳ್ಳಿರ್ತದೆ, ಅದು
ಅದನ್ನು ನೋಡ್ತಾನೆ ಅವ. ಆ ಮುಳ್ಳನ್ನು ದಾಟಿಕೊಂಡು ಹೋಗುವುದು ಬುದ್ಧಿವಂತಿಕೆ. ಆ ಮುಳ್ಳನ್ನು ಸರಿಸಿ ಬದಿಗೆ ಉಳಿದವರಿಗೆ ನಾಂಟದೇ ಇದ್ದಾಗ ನೋಡುವುದು ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತಾದರೂ ಅದು ಸಂಸ್ಕಾರ. ಈ ಸಂಸ್ಕಾರ ಕಲಾವಿದರಿಗೆ ಉಂಟು, ಕಲಾವಿದರಿಗೆ ಇಲ್ಲ ಅಂತ. ನಮ್ಮ ಯಕ್ಷಗಾನ ಕಲಾವಿದರಿದ್ದಷ್ಟು ಸಂಸ್ಕಾರ ನಿಜವಾಗಿ ಉಳಿದವರಿಗೆ ಹೋಲಿಸಿದರೆ ಬಹಳ ಉಂಟು. ಅನೇಕ ಸಂದರ್ಭದಲ್ಲಿ ನಾವು ಒಟ್ಟಾಗ್ತೇವೆ, ಸಹಾಯ ಮಾಡ್ತೇವೆ. ಅದು ಇಷ್ಟು ಸಾಲದು, ಇದಕ್ಕಿಂತಲೂ ಬಹಳ ಬೆಳವಣಿಗೆ ಆಗುವುದಕ್ಕೆ ಸಾಕಷ್ಟು ಅವಕಾಶ ನಮ್ಮ ಯಕ್ಷಗಾನದಲ್ಲಿ ಉಂಟು. ಯಕ್ಷಗಾನ ಪರಿವಾರ ಅಂದರೆ ಇದು ಭಾಳ ಸಣ್ಣದಲ್ಲ. ಇವತ್ತು ಸೇರಿದಷ್ಟೇ ಜನ ಅಲ್ಲ, ಎಷ್ಟೋ 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 ಜನ ಇದ್ದಾರೆ. ತೆಂಕು, ಬಡಗು, ಆಮೇಲೆ ಘಟ್ಟದ ಮೇಲೆ, ಘಟ್ಟದ ಕೆಳಗೆ. ನಮ್ಮ ಕಲಾವಿದರಲ್ಲಿ ಒಮ್ಮೊಮ್ಮೆ ಏನಾಗ್ತದೆ ಅಂತ ಕೇಳಿದರೆ, ಘಟ್ಟದ ಮೇಲಿನ ಕಲಾವಿದರು ಬೇರೆ, ಘಟ್ಟದ ಕೆಳಗಿನ ಕಲಾವಿದರು ಬೇರೆ, ದಕ್ಷಿಣ ಕನ್ನಡದ ಕಲಾವಿದರು ಬೇರೆ, ಉತ್ತರ ಕನ್ನಡದ ಕಲಾವಿದರು ಬೇರೆ. ನಮ್ಮಲ್ಲಿ ಒಡೆದು ಹೋಗಿದೆ. ಹೀಗೆ ಒಡೆದು ಹೋಗಬಾರ್ದು. ಎಲ್ಲ ಕಲಾವಿದರು ಒಂದೇ. ನಾವು ಮಾಡುವುದು ಯಕ್ಷಗಾನ. ದರ್ಶನವನ್ನು ಮಾಡಿಸುವುದಕ್ಕೆ ಬೇಕಾಗಿ ನಾವು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ಸಂಸ್ಕಾರವನ್ನು ಪ್ರತಿಯೊಬ್ಬ ಕಲಾವಿದನು ಅಳವಡಿಸಿಕೊಂಡ ಅಂತಾದರೆ ಖಂಡಿತ ಸಮಾಜಕ್ಕೆ ಇದೊಂದು ಮಾದರಿ ಆಗ್ತದೆ. ಯಕ್ಷಗಾನ ಎನ್ನುವುದು ಅಲ್ಲದೆ ಹೋದರೂ ಒಂದು ಮಾದರಿ, ಪ್ರತ್ಯೇಕವಾಗಿ ಆಗಬೇಕಾದ್ದೇನೂ ಇಲ್ಲ. ಈ ಮಾದರಿಯನ್ನು ನಾವು ಇಟ್ಟುಕೊಂಡು ಪ್ರದರ್ಶನ ಮೂಲಕ ಪ್ರತಿಯೊಬ್ಬರಿಗೂ ದರ್ಶನವನ್ನು ಮಾಡಿಸುತ್ತಾ ನಮ್ಮ ಉನ್ನತಿಯನ್ನು, ಪರೋನ್ನತಿಯನ್ನು ಸಾಧಿಸಿದೆವು ಅಂತಾದರೆ ಈ ಯಕ್ಷಗಾನ ಪರಿವಾರ ಸಮ್ಮೇಳನ ಎನ್ನುವುದು ಸಾರ್ಥಕವಾಗ್ತದೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ.